ಸಿಲಿಕಾನ್ ಸಿಟಿಯಲ್ಲಿ ಬಡವರ ಹೊಟ್ಟೆಗೆ ಮತ್ತೆ ಸರ್ವರ್ ಶಾಕ್ ಕೊಟ್ಟಿದೆ. ರಾಜ್ಯಾದ್ಯಂತ ಇವತ್ತು ರೇಷನ್ ಅಂಗಡಿಗಳ ಮುಂದೆ ಜನ ಪಾಪ ಕ್ಯೂ ನಿಂತ್ಕೊಂಡು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ದಿನ ಬೆಳಗಾದ್ರೆ ಸಾಕು ಆಹಾರ ಇಲಾಖೆ ಸರ್ವರ್ ಕೈ ಕೊಡ್ತಾನೆ ಇರುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮ್ಮ PNS ವಿಸ್ತಾರದಲ್ಲಿ ನಾವು ತೋರಿಸ್ತಾ ಇರ್ತೀವಿ ನೋಡಿ. ಬೆಳಗ್ಗೆ 6 ಗಂಟೆಯಿಂದ ರೀ ಪಾಪ ಕ್ಯೂ ನಿಂತ್ಕೊಂಡಿರೋದು, ಅಕ್ಕಿ ಸಿಗ್ತಾ ಇಲ್ಲ, ಪರದಾಡ್ತಾ ಇದ್ದಾರೆ. ಈ ರಂಪಾಟ ಹೆಂಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ ಬನ್ನಿ. ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಾದ್ಯಂತ ಕಳೆದ ಒಂದು ವಾರದಿಂದ ಪಡಿತರ ವಿತರಣೆಗೆ ಭಾರಿ ಸರ್ವರ್ ಸಮಸ್ಯೆ ಎದುರಾಗಿದೆ. ಆದರೆ ಸರ್ವರ್ ಸ್ಲೋ ಇರೋದ್ರಿಂದ ಬರೀ ಒಂದು ಕಾರ್ಡ್ಗೆ ಅಕ್ಕಿ ವಿತರಣೆ ಮಾಡೋಕೆ ಬರೋಬ್ಬರಿ 10 ರಿಂದ 15 ನಿಮಿಷ ಬೇಕಾಗ್ತಾ ಇದೆ. ಇದರಿಂದಾಗಿ ರೇಷನ್ ವಿತರಣೆ ಕಂಪ್ಲೀಟ್ ಆಗಿ ಸ್ಟ್ರಕ್ ಆಗಿದ್ದು ಬಡವರು ಹೈರಾಣಾಗಿದ್ದಾರೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಒಂದೇ ರೀತಿ ಸರ್ವರ್ ಡೌನ್ ಕಥೆ ಮುಂದುವರೆದಿದೆ. ಕೂಲಿ ಕೆಲಸ ಬಿಟ್ಟು 2 ಗಂಟೆಗೂ ಹೆಚ್ಚು ಕಾಲ ಕ್ಯೂನಲ್ಲಿ ನಿಂತಿದ್ರೂ ಅಕ್ಕಿ ಸಿಗ್ತಾ ಇಲ್ಲ ಸರ್ ಅಂತ ಸಾರ್ವಜನಿಕರು ಕಣ್ಣೀರು ಹಾಕ್ತಿದ್ದಾರೆ. ಪ್ರತಿ ತಿಂಗಳು ಇದೇ ಕಥೆ ಆಗ್ತಾ ಇದ್ರೂ ಆಹಾರ ಇಲಾಖೆಯ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಸರ್ವರ್ ಸಮಸ್ಯೆ ಬಗೆಹರಿಸೋಕೆ ಯಾವುದೇ ಪ್ಲಾನ್ ಮಾಡಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಎಷ್ಟು ದಿವಸದಿಂದ ಫೋನ್ ಮಾಡ್ಬೇಕಪ್ಪ, ನಾವೊಂದು ವಾರದಿಂದ ಫೋನ್ ಮಾಡಿ ಕೆಲಸ ಬಿಟ್ಟು ಹೊಟ್ಟೆ ಕೂಳಿಲ್ದಲ್ಲೇ ಕಾಯ್ತಾ ಇದ್ವಿ. ಬೆಳಿಗ್ಗೆ 6 ಗಂಟೆಗೆ ಬಂದು ಕುತ್ಕೊಂಡು 6 ಗಂಟೆನ ಆಗಿದ್ದಲ್ಲಿ ಕತ್ಲಾಗಿದ್ದಂಗೆ ಬಂದು ಕುತ್ಕೊಂಡಿದ್ವಲ್ಲ. ನಾವೇನು ಕೂಲಿ ಮಾಡ್ಕೊಂತೀನ, ನಮ್ಮ ಗಂಟೆಲ್ಲ ಮಕ್ಕಳಿಲ್ಲಪ್ಪ. ನಾವು ಪರದೇಶಗಳು ನಾವೆಲ್ಲ ಹೋಗ್ಬೇಕು, ನಿಮ್ಮ ಮನೆ ಬಾಗಿಲು ಬರೋಣ ನೋಡೋಕ್ಕೆ. ನಾನು ಏನು ಮಾಡೋದಕ್ಕ, ಬೆಳಗಿಂದ ಕೂತೀನಲ್ಲಕ್ಕ. ಮತ್ತೆ ನಿಮ್ಮ ಮನೆ ಊಟಕ್ಕೆ ಹಾಕು, ನೀರು ಕೊಡು, ಕುಡಿತೀವಿ, ಅಲ್ಲೇ ಮಕ್ಕಂತೀವಿ, ಒಂದೆರಡು ಬೆಡ್ಶೀಟ್ ಕೊಡು. ಏನು ಮಾಡೋದ, ನನ್ನ ಹತ್ರ ಏನು ಸರ್ವರ್ ಐತಾ? ಮತ್ತೆ ಇನ್ಯಾಕೆ ಬಂದು ಅಕ್ಕಿ ಕೊಡ್ತೀವಿ? ಅಯ್ಯೋ ಅಕ್ಕ, ಕರ್ನಾಟಕ ಪೂರ್ತಿ ಇವತ್ತು ಬೆಳಗ್ಗೆಯಿಂದ ಅಕ್ಕಿನ ಕೊಡ್ಬೇಡ, ಅಕ್ಕಿ ಬಂದೇ ಇಲ್ಲ ಅಂತ ಬಾಗಲಕ್ಕೆ ಮನೆಗೆ ಇರ್ಬಿಡು. ನಾವು ಕೂಲಿ ನಾಲಿ ಮಾಡೋಣ, ನಾವೆಲ್ಲ ಇಲ್ಲೇ ಧರಣಿ ಕೂಡ್ಬೇಕು. ಸಂಧ್ಯಾ ಮಾಡಬೇಕು, ಅಕ್ಕಿ ಮಾಡಿ ಬರಾಬರ ನೀವು ಸರ್ವರ್ ಬಂದಾಗ ಸೋರಿಗೆ ದಯವಿಟ್ಟು ಸರ್ವರ್ ಹಾಕಿ ಒಳಗೆ ತೆಗಿಬೇಕಾದ್ರೆ ಕಟ್ಟಿಡದ ಅನ್ನೆಲ್ಲ ಅನ್ನೈತಿ ನೀವೆಲ್ಲ ಎಲ್ಲರ ಸರ್ವರ್ ಕೊಟ್ಟು ಅಕ್ಕಿ. ಇನ್ನು ಈ ತಿಂಗಳ ರೇಷನ್ ಕೊಡೋಕೆ 2 ದಿನ ಮಾತ್ರ ಬಾಕಿ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘ ಬೆಂಗಳೂರಿನ ಆಹಾರ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಸಮಸ್ಯೆ ಬಗ್ಗೆ ಮನವಿ ಮಾಡಿದ್ರು. NIC ಸಾಫ್ಟ್ವೇರ್ನಲ್ಲಿ ತಾಂತ್ರಿಕ ದೋಷ ಇರೋ ಕಾರಣ ಈ ತೊಂದರೆ ಆಗ್ತಾ ಇದೆ ಅಂತ ಕಾರಣ ಕೊಟ್ಟಿದ್ದು ಅದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಆಧಾರ್ OTP ಮೂಲಕ ಅಕ್ಕಿ ವಿತರಣೆಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಮಾನ್ಯ ಸಚಿವರಿಗೂ ಮನವಿ ಮಾಡಿದ್ದೀವಿ, ಆಯುಕ್ತರಿಗೂ ಮನವಿ ಮಾಡಿದ್ದೀವಿ. ಅವರು ಮೀಟಿಂಗ್ ಮಾಡಿ ವರದಿ ಕೊಟ್ಟು ಕಳಿಸಿದ್ದಾರೆ ಕಾರ್ಯದರ್ಶಿ ಅವರಿಗೆ. ಕಾರ್ಯದರ್ಶಿ ಮೇಡಮ್ನವರು ನಮ್ಮ ಮುಂದೆನೇ ಹೇಳಿದ್ದಾರೆ, ಯಾರು NIC ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ, ಅಕ್ಕಿ ವಿತರಣೆ ಮಾಡೋಕ್ಕೆ 12 ದಿವಸದೊಳಗೆ ವಿತರಣೆ ಮಾಡಬೇಕು, ನೀವು ಯಾವುದು ಕನೆಕ್ಷನ್ ಎಲ್ಲೆಲ್ಲಿ ಕೊಟ್ಟಿದ್ರೆ ಅದು ರದ್ದುಪಡಿಸಬೇಕು ಅಂತ ಅಂದ್ಬಿಟ್ಟು ಹೇಳಿದರು. ಆ ನಿಮಿಷದಿಂದ ಎಷ್ಟು ಹೇಳಿದ್ರು ಕೇಳಿಲ್ಲ. ನಾವು ಮೊನ್ನೆ ಬಂದು ಇದನ್ನು ಚರ್ಚೆ ಮಾಡಿ ಒಂದು ಸ್ವಲ್ಪ ಹೋರಾಟ ಮಾಡಿದಾಗ CM ಭೇಟಿ ಮಾಡಿ ಅದನ್ನು ಒಂದು 4-5 ದಿವಸದಲ್ಲಿ ಇದು ಮಾಡಿದಾಗ ಸೆಕ್ರೆಟರಿ ಅವರೇ ಕರೆಸಿ NIC ಅವ್ರಿಗೆ ನಮ್ಮ ಮುಂದೆನೇ ಫೋನ್ ಮಾಡಿದ್ರು, ಸರಿ ಮಾಡ್ತೀವಿ ಅಂತ ಅಂದರು. ಅಲ್ಲಿಂದ ಇಲ್ಲಿವರೆಗೂ ಸರಿ ಹೋಗ್ತಾಯಿಲ್ಲ. ನೆನ್ನೆ 6ರಿಂದ 10 ಗಂಟೆವರೆಗೆ ಕೊಡ್ತಾ ಇದ್ದಾರೆ. ಈಗ 6ರಿಂದ ಬೆಳಿಗ್ಗೆ 6ರಿಂದ 8 ಗಂಟೆವರೆಗೆ ಚೆನ್ನಾಗಿ ಬರ್ತದೆ, 8ರಿಂದ ರಾತ್ರಿ 8 ಗಂಟೆವರೆಗೆ ಬರೋಲ್ಲ. ಇದು ಕಾರಣ ಏನು ಅಂತ ಕಂಡುಹಿಡಬೇಕು. ಅದಕ್ಕೇ ಸ್ಟಾಪ್ವೇರ್ನ ಆಡಿಟ್ ಮಾಡಿಸಿ. ನೀವು ಸ್ಟಾಪ್ವೇರ್ ಆಡಿಟ್ ಮಾಡಿದಾಗ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಮಸ್ಯೆ ಅದ, ಇಲ್ಲ ಇಲಾಖೆಯರ ಸಮಸ್ಯೆ ಅದ, NIC ಸಮಸ್ಯೆ ಅದ, ಅದು ಗೊತ್ತಾಗ್ತದೆ. ಇಮ್ಮಿಡಿಯೇಟಾಗಿ ಮಾಡಬೇಕು. ಇಲ್ಲ ಅಂದರೆ ಚೆಕ್ ಲಿಸ್ಟೆಲ್ಲೋ ಇಲ್ಲ ಆಧಾರ್ OTPನಲ್ಲೋ ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿ. ಇನ್ನೂ 30% ಇದೆ ದೂರುಗಳು. ನೆನ್ನೆ ಒಂದು 1000 ಚಿಲ್ಲರೆ ಜನ ಜೊತೆ ಮಾತಾಡಿದ್ದೀನಿ ನಾನು. ನೆನ್ನೆ ಬೆಳಿಗ್ಗೆಯಿಂದ 7 ಗಂಟೆಯಿಂದ ಮಧ್ಯಾಹ್ನ 2:30ವರೆಗೆ ನಿರಂತರವಾಗಿ ಇಲಾಖೆಯವರು ಮತ್ತು NIC ಅವರು ಒಟ್ಟಿಗೆ ಕೆಲಸ ಮಾಡಿದ್ರು. 2:15ಗೆ ಸರಿ ಹೋಗ್ತು ಅಂತ ಅಂದ್ಬಿಟ್ಟು ನಾವು ಮಾಹಿತಿನೂ ಕೊಟ್ಟರು. ಎಲ್ಲ ಚೆನ್ನಾಗಿ ಬಂತು. 1 ಗಂಟೆ ತಿರುಗಿ ಯಥಾಸ್ಥಿತಿ 15 ನಿಮಿಷ 20 ನಿಮಿಷ ತಗೋತಾ ಇದೆ. ಈಗ ಬೆಳಿಗ್ಗೆ 6ರಿಂದ 8 ಗಂಟೆ ಚೆನ್ನಾಗಿ ಬಂದಿದೆ. 8 ಗಂಟೆ ಮೇಲೆ ತಿರುಗಿ ಯಥಾಸ್ಥಿತಿ. ಅದರಿಂದ ನಾವು ಈ ಗೋಳನ್ನ ನೋಡೋಕ್ಕಾಗಲ್ಲ. ಇಲ್ಲಿ ನಮ್ಮ ಗೋಳಿಗಿರಲಿ, ನಮಗೆ ಶಾಪ ಆಗ್ತಾರೆ ಜನಗಳು, ಕಾರ್ಡ್ದಾರರು, ಬಡ ಕಾರ್ಡ್ದಾರರು. ಇದು ಸಿಟಿಲೇನೋ ನಡೆದೋಗಿದೆ, ಇನ್ನೊಂದು 5% ಇರಬೇಕು. ಗ್ರಾಮಾಂತರದಲ್ಲಂತ 30% ಇದೆ. ಅದಕ್ಕೆ ಸರ್ಕಾರನ ಮನವಿ ಮಾಡ್ತಾ ಇದ್ದೀನಿ ನಾನು, ನೀವು ಯಾವುದಾದ್ರೂ ರೀತಿಯಲ್ಲಿ ಇವತ್ತಿಂದ ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನಮಗೆ ನಮ್ಮ ತಿಳಿದ ಮಟ್ಟಿಗೆ ಇಲ್ಲಿ ಆಹಾರ ಇಲಾಖೆಯಲ್ಲಿ
ಇಲ್ಲ, ಯಾವುದೇ ಲೋಪ ಇಲ್ಲ ಅಂತ ಕಾಣಿಸ್ತಾ ಇದೆ. ಯಾಕೆಂದರೆ ಎಲ್ಲ ಅಧಿಕಾರಿಗಳು ಕಾರ್ಡ್ದಾರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸ್ಟಾಫ್ ಪೇವರ್ ಆಡಿಟ್ ಮಾಡಿಸಿದಾಗ ಎಲ್ಲಿ ಡೌಟ್ ಬಂದಿದೆ, ಏನಾಗಿದೆ ಅಂತ ಅನ್ನೋದು ಅವ್ರು ಏನು ಯಾರು ತಪ್ಪು ಮಾಡಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅವರು ನಮಗೆ ಜನಕ್ಕೆ ತೊಂದರೆ ಕೊಡೋಕೆ ಹೋಗ್ಬೇಡಿ. ಜನಕ್ಕೆ ನೀವು ಇವತ್ತಿಂದ ನೀವು ಚೆಕ್ ಲಿಸ್ಟ್ ಆರೋ ಕೊಡಿ, ಏನು ಆಧಾರ್ OTP ಕೊಡಿ, ನೀವು ದಯಮಾಡಿ ವಿತರಣೆ ಮಾಡಿ. ತುಂಬ ಕೂಲಿ ಕಾರ್ಮಿಕರಿದ್ದಾರೆ, ಸುಮಾರು 30% ಇದೆ ಅಂತ ಅಂದರೆ ತುಂಬ ಇದಿದೆ. ಕೂಲಿ ಕಾರ್ಮಿಕರು ಯಾವಾಗಲೂ ಒಂದು ಕಾಯ್ತಾರೆ ಅಂಗಡಿ ಹತ್ರ, ಅದು ಸಿಗಲಿಲ್ಲ ಅಂದಾಗ ತಿರುಗಿ ಕೂಲಿಗೆ ಹೋಗ್ತಾರೆ, ತಿರುಗಿ ಈ ಸಮಸ್ಯೆ ಆಗ್ತದೆ. ಆಮೇಲೆ ರಾತ್ರಿ 10 ಗಂಟೆ ಕೊಟ್ಟಿದ್ದೀರಿ, ಯಾವ ಥರ ಬೇರೆ ಹೆಣ್ಮಕ್ಳು ಹಳ್ಳಿ ಪ್ರದೇಶದಲ್ಲಿ ಹೆಣ್ಮಕ್ಳು ಬರೋಕ್ಕಾಗಲ್ಲ, 10 ಗಂಟೆಲಿ ಅಂಗಡಿ ಹತ್ರ ಬರೋಕ್ಕಾಗಲ್ಲ, 2-3 ಕಿಲೋಮೀಟ್ರ್ ಇರ್ತದೆ. ಈ ಸಮಸ್ಯೆ ಇರೋದ್ರಿಂದ ಇವತ್ತು ಫೈನಲ್ ಮಾಡಿ ದಯಮಾಡಿ ಏನಾರು ಮಾಡಿ ಕಾರ್ಡ್ದಾರಿಗೆ ಅನುಕೂಲ ಮಾಡಿಕೊಡಿ. ನಾವು ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟ ದಿವಸನೇ ಆಯುಕ್ತರು ಎಲ್ಲ ಅಧಿಕಾರಿಗಳನ್ನ ಕರೆದು ಚರ್ಚೆ ಮಾಡಿದ್ರು. NIC ಅವರು IT ಸೆಕ್ಷನವ್ರನ್ನ ಕರೆದು ಅದಾದ ನಂತರ ಕಾರ್ಯದರ್ಶಿಯವ್ರಿಗೂ ಮನವಿ ಮಾಡಿದ್ದಾರೆ. ಅವರು ಕೊಟ್ಟಿದ್ದಾರೆ, ಇಲ್ಲೇನು ಇದಿದೆ ಅಂತ ಕೊಟ್ಟಿದ್ದಾರೆ. ಕಾರ್ಯದರ್ಶಿಯವರು ನಮ್ಮ ಮುಂದೆನೇ ಹೇಳಿದ್ರಲ್ಲ, ನಮ್ಮ ಮುಂದೆನೇ ಹೇಳಿದ್ರು ಇಮ್ಮಿಡಿಯೇಟಾಗಿ ನೀವು ಸ್ಟಾಪ್ ಮಾಡಿ ಎಲ್ಲ ನಮಗೆ ಕೊಡಿ ಅಂತ. ಬಟ್ ಅದು ಏನಾಗಿದೆ ಅಲ್ಲಿ NIC ಇಂದ ಅಂತ ಗೊತ್ತಾಗಲ್ಲ. ಸರ್, ಪ್ರಮುಖವಾಗಿ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಈ ಥರ ಸರ್ವ ಸಮಸ್ಯೆ ಹೆಚ್ಚಾಗಿ ಕಾಣುತ್ತೆ? ರಾಜ್ಯದಲ್ಲೇ ಆಗಿದೆ ಸರ್, ಇಡೀ ರಾಜ್ಯದಲ್ಲೂ ಆಗಿದೆ, ಎಲ್ಲ ಕಡೆ. ನಮಗೆ ಗೊತ್ತು, ಇಲ್ಲೆಲ್ಲ ಕೂತ್ಕೊಂಬಿಟ್ಟು ಆಫೀಸಲ್ಲಿ ಕೂತ್ಕೊಂಬಿಟ್ಟು ಇಲ್ಲ ರೀ ಎಲ್ಲ ಆಗದೆ ನಿಮ್ಮದೇ ಸರಿ ಇಲ್ಲ ಅಂತ ಅಂತಾರೆ. ಅದಲ್ಲ ಎಲ್ಲ ಕಡೆನೂ ಪ್ರಾಬ್ಲಮ್ ಇದೆ. ಲೋಡಿಂಗ್ ಆಗ್ತಾ ಇರ್ತದೆ. ಅದು NIC ದೇ ಪ್ರಾಬ್ಲಮ್ ಅನ್ನೋ ಕಾಣ್ತದೆ ಸರ್. ಲೋಡಿಂಗ್ ಆಗ್ಬೇಕಾದ್ರೆ NIC ದೇ ಪ್ರಾಬ್ಲಮ್. ಡಿಜಿಟಲ್ ಇಂಡಿಯಾ ಹೈಟೆಕ್ ಸಿಸ್ಟಮ್ ಅಂತ ಭಾಷಣ ಬಿಡೋ ಅಧಿಕಾರಿಗಳು ಮೊದಲು ಬಡವರ ರೇಷನ್ ಅಂಗಡಿಯ ಸರ್ವರ್ ಸರಿ ಮಾಡ್ಲಿ ಅನ್ನೋದೇ ಸಾರ್ವಜನಿಕರ ಆಗ್ರಹವಾಗಿದೆ. ಸರ್ಕಾರ ಇನ್ಮುಂದೆ ಆದ್ರೂ ಎಚ್ಚೆತ್ತು ಈ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತಾ ಎಂದು ಕಾದು ನೋಡಬೇಕಾಗಿದೆ. ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.